ನಮಸ್ತೆ ವೀಕ್ಷಕರೇ, ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆನೇಕಲ್ ತಾಲೂಕು ಅತ್ತಿಬೇಲೆ ಹೋಬಳಿ ಬಿದಿರುಪೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ನಾವು. ಮತ್ತು ಈ ಶಿಬಿರಕ್ಕೆ ನಾನೇ ಆನೇಕಲ್ ತಾಲೂಕಿನ ಈ ಶಿಬಿರದ ಅಧ್ಯಕ್ಷರು. ಸರ್ ನಮಸ್ಕಾರ. ಸರ್ ಇವತ್ತು ಇದು ಎಷ್ಟು ದಿವಸದಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ ಸರ್? ಈ ಮಧ್ಯವರ್ಜನ ಶಿಬಿರ 7ನೇ ತಾರೀಕು 7ನೇ ತಾರೀಕಿಂದ 14ನೇ ತಾರೀಕು ಸುಮಾರು 8 ದಿವಸಗಳ ಕಾಲ, ಸೋಮವಾರದಿಂದ ಮತ್ತು ಸೋಮವಾರದವರೆಗೂ 8 ದಿವಸಗಳ ಕಾಲ ಮಧ್ಯವರ್ಜನ ಶಿಬಿರ ಇದೆ. ಈ ಶಿಬಿರಕ್ಕೆ ಮಧ್ಯವರ್ಜನ ಶಿಬಿರ ಏನಂದರೆ ಧರ್ಮಸ್ಥಳ ಸಂಘದವರು ಮತ್ತು ಬಿದಿರುಪೆ ಗ್ರಾಮ ಪಂಚಾಯಿತಿ ಮತ್ತು ಹಲವು ಸಂಘ ಸಂಸ್ಥೆಗಳ ವತಿಯಿಂದ ಒಟ್ಟಾಗೆಲ್ಲ ಸೇರಿ ಈ ಮಧ್ಯವರ್ಜನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಆನೇಕಲ್ ತಾಲೂಕಿಂದ ಸುಮಾರು 55 ಜನ ಶಿಬಿರಾರ್ಥಿಗಳು ಬಂದಿದ್ದಾರೆ. ಅವರೆಲ್ಲ ಯಾರಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕುಡಿದು ಮನೆಗಳಿಗೆ ಹೋಗಿದ್ದೀರ ಹೆಂಡತಿ ಮಕ್ಕಳು ಗಲಾಟೆ ಮಾಡಿಕೊಂಡು ಮತ್ತು ಅದೇ ಬೆಳಗ್ಗೆ ಸಾಯಂಕಾಲ ಕುಡ್ಕೊಂಡಿದ್ದಾರೆ. ಅಂಥವ್ರನ್ನ ಕರ್ಕೊಂಬಂದು ಎಲ್ಲ ನಮ್ಮ ಇವರು ಧರ್ಮಸ್ಥಳ ಸಂಘಗಳೆಲ್ಲ ಹುಡುಕಿ ಕರ್ಕೊಂಬಂದಿಲ್ಲಿ ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಒಂದು 4 ದಿವಸದಿಂದ ಸೋಮವಾರದಿಂದ ಇದ್ದಾರೆ. ಇಲ್ಲಿ ಸೋಮವಾರದಿಂದನೂ ಕಾರ್ಯಕ್ರಮ ಬೆಳಗ್ಗೆ ಊಟ ತಿಂಡಿ ಮತ್ತು ಟೀ ಮತ್ತು ಎಲ್ಲ ಆಟ ಪಾಠಗಳು, ಕೋಲಾಟ, ಭಜನೆ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಒಂದು ಇದು 1944ನೇ ಇದು ಶಿಬಿರ. ಈ ಶಿಬಿರಕ್ಕೆ ಆನೇಕಲ್ ತಾಲೂಕಿನಲ್ಲಿ ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ. ಅದಕ್ಕೆ ನನ್ನ ಗ್ರಾಮದಲ್ಲೇ ಈಗ ಮಂಜುಂಡೇಶ್ವರಿ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇರೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಸುಮಾರು 55 ಜನ ಇದರಲ್ಲಿ ಸುಮಾರು ಎಲ್ಲ 90% ಎಲ್ಲ ಈ ಡ್ರಿಂಕ್ಸ್ ಮಾಡೋದು ಬಿಡ್ತಾರೆ ಅಂತ ನಾನು ಗ್ಯಾರಂಟಿ ಇದೆ. ನನಗೆ ಒಂದು ವಾರದಿಂದ ಇಲ್ಲೇ ಇದ್ದಾರೆ, ಎಲ್ಲ ಸೋಮವಾರದಿಂದ ಇದ್ದಾರೆ. ಸೋಮವಾರದಿಂದ ಎಲ್ಲ ಡೋರ್ ಬೀಗಾಕಿದ್ದೀವಿ. ಇವತ್ತು ಡೋರ್ ಓಪನ್ ಮಾಡಿದ್ದೀವಿ. ಯಾರು ಹೋಗಿ ಅಂತಲೂ ಗೊತ್ತಾಗಿಲ್ಲ. ಇವತ್ತು ಸೋಮವಾರ ಬಂದ ದಿವಸ ಎಲ್ಲದನ್ನು ನಾವು ಹೋಗ್ಬೇಕಂತಂದರು. ಇವತ್ತು ನೋಡಿ ಡೋರ್ ಓಪನ್ ಇದೆ, ಯಾರು ಓದ್ತಾ ಇಲ್ಲ. ಇದು ರಿಯಾಬ್ ಸೆಂಟರ್ ಅಲ್ಲ, ಇದು ಕ್ಲಾಸು. ಪಾಠ ಹೇಳ್ಕೊಡೋದು, ಡ್ಯಾನ್ಸ್ ಮಾಡಿಸೋದು, ಕೋಲಾಟ ಆಡಿಸೋದು, ಅವ್ರ ಮನ ಪರಿವರ್ತನೆ ಮಾಡೋದು.
ಬುದ್ಧಿಶಕ್ತಿ ಹೇಳಿ ಅವರಿಗೆ ಮಾಸ್ಟರ್ಗಳಿದ್ದಾರೆ ಎಲ್ಲ ಇದು ಮಾಡಿದ್ದಾರೆ. ಅವ್ರ ಮನ ಪರಿವರ್ತನೆ ಮಾಡಿ ಅವ್ರು ಡ್ರಿಂಕ್ಸ್ ಮಾಡೋದು ಬಿಡಬೇಕಂತ ಎಲ್ಲ ವಹಿಸ್ಬಿಡೋದು. ಸುಮಾರು 4-5 ಜನ ಡ್ರೈವರ್ಸ್ಗಳಾಗಿದೆ ಇವರು, ಅವರೆಲ್ಲ ಕರೆಸಿ ಅವ್ರಿಗೆ ಮತ್ತೆ ಎಲ್ಲ ಮಾಡ್ತಾಯಿದ್ದಾರೆ. ಅವ್ರನ್ನ ಇವತ್ತು ಕೂಡ ಒಬ್ಬರು ಬರ್ತಾಯಿದ್ದಾರೆ. ಅವರು ಡ್ರೈವರ್ಸ್ ಆಗಿ ರಿಹಬ್ ಸೆಂಟರ್ಗೆ 6 ಸರಿ ಹಾಕಿದ್ರು ಒಬ್ಬರನ್ನ. ಆವಾಗೂ ಬಿಟ್ಟಿರಲ್ಲ. ಇವಾಗ ಇಲ್ಲಿ ಬಂದಾಗ ಅವರೇ ನಾನು ಹೋಗಲ್ಲ, ನನ್ನ ಹೆಂಡತಿ ಮಕ್ಕಳ ಜೊತೆಗೆ ಇರ್ತೀನಿ ಅಂತೇಳಿ ನಾವು ಹೇಳಿದಾಗ ಅವ್ರ ಹೆಂಡತಿ ಕರೆಸಿ ಮಾತಾಡಿದ್ದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಸೋಮವಾರ ಅವ್ರಿಗೆಲ್ಲ ಒಂದು ಒಳ್ಳೆಯ ಪ್ರೋಗ್ರಾಮ್ ಇದೆ. ಸೋಮವಾರ ದಯವಿಟ್ಟು ಎಲ್ಲ ಪೇರೆಂಟ್ಸ್ ಎಲ್ಲ ಬರ್ತಾರೆ, ನೀವು ಎಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೋರಿಕೊಳ್ತಿದ್ದೀನಿ. ಸರ್, ನೀವು ಇಲ್ಲಿ ಎಷ್ಟು ವರ್ಷದಿಂದ ಬಂದು ಈ ಥರ ಕಾರ್ಯಕ್ರಮಗಳು ಊರೂರೆಲ್ಲ ಮಾಡ್ತೀರಾ? ಹೆಂಗೆ ಸರ್ ಇದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು? ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿನ ಭಕ್ತಿಯಿಂದ ಪ್ರಾರ್ಥಿಸಿ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಡಾಕ್ಟರ್ ಹೇಮಾವತಿ ಹೆಗ್ಗಡೆಯವರ ಅವರ ಮಾರ್ಗದರ್ಶನದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮತ್ತು ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಗಾಂಧೀಜಿಯವರು ಕಂಡಂಥ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ದುಶ್ಚಟಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಕಳೆದ 30 ವರ್ಷದ ಹಿಂದೆ, 3 ದಶಕದ ಹಿಂದೆ ಮಧ್ಯವರ್ಜನ ಶಿಬಿರ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಸಮಾಜಕ್ಕೆ ಲೋಕಾರ್ಪಣೆ ಮಾಡ್ತಾರೆ. 30 ವರ್ಷದ ಹಿಂದೆ ಪ್ರಾರಂಭಗೊಂಡಾಗ ಬೆಳ್ತಂಗಡಿ ತಾಲೂಕಿನಲ್ಲಿ ಮಧ್ಯವರ್ಜನ ಶಿಬಿರ ಪ್ರಾರಂಭಗೊಂಡು ಇದೀಗ ಈ ಸಂಸ್ಥೆ ಇಡೀ ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲಿ ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತು 3 ದಶಕದ ಹಿಂದಿನಿಂದ ಪ್ರಾರಂಭ ಆದಂಥ ಶಿಬಿರ ಯಶಸ್ವಿಯ ಒಂದು ಅನುಷ್ಠಾನದೊಂದಿಗೆ ಇವತ್ತು ಇಡೀ ರಾಜ್ಯದಲ್ಲಿ 1943 ಮಧ್ಯವರ್ಜನ ಶಿಬಿರಗಳನ್ನು ಯಶಸ್ವಿಯಾಗಿ ನಡೆಸಿ ಈ ಭಾಗದಲ್ಲಿ 1944ನೇ ಮಧ್ಯವರ್ಜನ ಶಿಬಿರವನ್ನು ಅನುಷ್ಠಾನ ಮಾಡಿದ್ದಾರೆ. ಬಹುಶಃ ಪೂಜ್ಯರ ಉದ್ದೇಶ ಏನಂತ ಕೇಳಿದರೆ, ಈ ಪ್ರಪಂಚವನ್ನು ಸರ್ವನಾಶ ಮಾಡುವಂಥ ಅಥವಾ ಮನುಕುಲವನ್ನು ಸರ್ವನಾಶ ಮಾಡುವಂಥ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದಾಗೆ ಕೆಲವು ಕಾಯಿಲೆಗಳಲ್ಲಿ ಈ ಮದ್ಯಪಾನ ಕೂಡ ಒಂದು ಭೀಕರವಾದ ಕಾಯಿಲೆ. ಹಾಗಾಗಿ ಸಮಾಜ ಅಥವಾ ಒಬ್ಬ ವ್ಯಕ್ತಿ ಈ ಕಾಯಿಲೆಗೆ ಬಲಿಯಾಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ಸಮಾಜದಲ್ಲಿ ಸಮಾನವಾಗಿ ಅಥವಾ ಒಂದು ಶ್ರೇಷ್ಠತೆಯಿಂದ ಘನತೆಯಿಂದ ಬದುಕಬೇಕನ್ನುವಂಥ ನೆಲೆಯಲ್ಲಿ ಯಾರು ಈ ಸಮಾಜದಲ್ಲಿ ಮದ್ಯ ವ್ಯಸನಕ್ಕೆ ಬಲಿಯಾಗಿರ್ತಾರೆ ಅವರನ್ನು ಮಧ್ಯವರ್ಜನ ಶಿಬಿರಗಳಿಗೆ ಕರೆತಂದು, ಮನೆಯವರ ಒಪ್ಪಿಗೆ ಮೂಲಕ ಕರೆತಂದು ಅವರನ್ನು ಮನ ಪರಿವರ್ತನೆ ಮಾಡೋದ್ರ ಮುಖೇನ ಯಾವುದೇ ಚಿಕಿತ್ಸೆ ಇಲ್ಲದೆ ಅಥವಾ ಯಾವುದೇ ಔಷಧಿ, ಮದ್ದು, ಮಾತ್ರೆ, ಗುಳಿಗೆಗಳು ಇಲ್ಲದೆ 8 ದಿವಸ ಅವರನ್ನು ಪ್ರೀತಿಯಿಂದ ಮನವೊಲಿಸಿ ಅವರನ್ನು ಪಾನಮುಕ್ತರಾಗಿ ಸಮಾಜಕ್ಕೆ ದಾರಿ ಎರೆದುಕೊಳ್ಳುವಂಥ ಒಂದು ಶ್ರೇಷ್ಠ ಕಾರ್ಯಕ್ರಮವನ್ನು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ನಡೆಸ್ತಾ ಇದ್ದಾರೆ. ಬಹುಶಃ ಈ ಕಾರ್ಯಕ್ರಮದಲ್ಲಿ 8 ದಿವಸದಲ್ಲಿ ಒಂದಷ್ಟು ದೈನಂದಿನ ಕಾರ್ಯಕ್ರಮಗಳ ಮೂಲಕ ಅವರನ್ನು ಪರಿವರ್ತನೆ ಮಾಡಲಾಗುತ್ತೆ. ಬೆಳಿಗ್ಗೆ ಯೋಗ, ಧ್ಯಾನ, ಚಿಂತನೆ, ಗುಂಪು ಸಲಹೆ ಕಾರ್ಯಕ್ರಮ, ನವಜೀವನ ಸಮಿತಿ ಸದಸ್ಯರಿಂದ ಅನಿಸಿಕೆ ಕಾರ್ಯಕ್ರಮಗಳು, ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಗುಂಪು ಚಟುವಟಿಕೆ, ಸ್ಪರ್ಧಾ ಕಾರ್ಯಕ್ರಮ, ಒಟ್ಟು ಕಾರ್ಯಕ್ರಮಗಳ ಮೂಲಕ ಅವರನ್ನು ಯಾವುದೇ ಗೊಂದಲಕ್ಕೆ ಸಿಲುಕಿಸದೆ ಬಹಳ ಪ್ರೀತಿಯಿಂದ ಅವರನ್ನು ಮನ ಪರಿವರ್ತನೆ ಮಾಡುವಂಥ ಯಶಸ್ವಿ ಕಾರ್ಯಕ್ರಮ ಈ ಮಧ್ಯವರ್ಜನ ಶಿಬಿರ. ನಂದಕುಮಾರ್ BP ಅಂತ, ನಾನು ಅಖಿಲ ಕರ್ನಾಟಕ ರಾಜ್ಯ ಜನಜಾಗೃತಿ ವೇದಿಕೆಯಲ್ಲಿ ಕಳೆದ 12 ವರ್ಷದಿಂದ ಶಿಬಿರಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ, ನನ್ನ ಹೆಸರು ಪುಷ್ಪ ಅಂತ. ಕಳೆದ 17 ವರ್ಷದಿಂದ ನಾನು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಕೆಲಸ ಮಾಡ್ತಾ ಇದ್ದೇನೆ. ಏನಪ್ಪ ಅಂದರೆ ಸಂಘದಲ್ಲಿ 10 ಮಂದಿ ಸೇರಿ ಸ್ವಸಹಾಯ ಸಂಘವನ್ನು ಕಟ್ಟಿದ್ದೇವೆ. ಅದರ ಮುಖಾಂತರ ಒಂದು ಉಳಿತಾಯ ಮನೋಭಾವನೆ ಮೂಡಿಸಿ ಅವರಿಗೆ ಮನೆ ಬಾಗಿಲಿಗೆ ಬ್ಯಾಂಕ್ ಮುಖಾಂತರ ಸಾಲ ಪೂರೈಕೆ ಮಾಡ್ತಾ ಇದ್ದೇವೆ ಸಂಘದ ಭದ್ರತೆ ಮೇಲೆ. ಅದೇ ರೀತಿ ಏನಂದರೆ ನಾವು ಹಳ್ಳಿ ಗ್ರಾಮಾಭಿವೃದ್ಧಿ ಅಂದರೆ ಗ್ರಾಮಗಳಿಗೆ ಸ್ವಸಹಾಯ ಸಂಘದ ಮುಖಾಂತರ ಹಲವಾರು ಕಾರ್ಯಕ್ರಮಗಳು ನಮ್ಮಲ್ಲಿ ಆಗ್ತಾ ಇದ್ದೇವೆ. ಅದೇ ರೀತಿ ಒಂದು ಅತಿ ಕಡು ಬಡವರು ನಿರಾಶ್ರಿತರಿಗೆ ಅವರಿಗೆ ಅಂಥವರಿಗೆ ನಾವು ಮಾಸಾಸನ ಕೊಡುವಂಥದ್ದು, ನಿರ್ಗತಿಕರಿಗೆ ಮಾಸಾಸನ ಕೊಡುವಂಥದ್ದು ಇದೆ. ಅದೇ